ಎಲ್ಲ ರೈತ ಬಾಂಧವರಿಗೆ ಇಲ್ಲಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಕೇಳುತ್ತಾ, ಹೌದು ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಈಗಾಗಲೇ 23ನೆಯ ಕಂತಿನವನ್ನು ಪ್ರತಿಯೊಂದು ರೈತರು ಕೂಡ ಇಲ್ಲಿ ಪಡೆದುಕೊಂಡಿರುವುದರಿಂದ ನೇರವಾಗಿ ಇಲ್ಲಿ ಎಷ್ಟಂದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ರಾಜ್ಯಾದ್ಯಂತ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ, ಇಲ್ಲಿ ಉಳಿದ ರೈತರ ಖಾತೆಗಳಿಗೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ 22ನೆಯ ಕಂತಿನ ಹಣವನ್ನು ಈಗಾಗಲೇ ಪ್ರತಿಯೊಂದು ರೈತರು ಕೂಡ ಇಲ್ಲಿ ನೇರವಾಗಿ ಪಡೆದುಕೊಂಡಿರುವುದರಿಂದ ಇಲ್ಲಿ 23ನೆಯ ಕಂತು 2,000 ರೂಪಾಯಿ ಹಣ ಅನ್ನೋದು ಹಂತ ಹಂತಗಳಾಗಿ ಕೆಲವು ರೈತರ ಖಾತೆಗಳಿಗೆ ಇವತ್ತು ಕೂಡ ಇಲ್ಲಿ ನೇರವಾಗಿ ಬಿಡುಗಡೆ ಆಯಿತು. ಹೌದು ವೀಕ್ಷಕರೇ, ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಅಂತ ಇಲ್ಲಿ ನಿಮ್ಮ ಪ್ರಶ್ನೆನೂ ಕೂಡ ಒಂದು ಆಗಿರುತ್ತದೆ. ಹೌದು, ಇದು ನಮ್ಮ ಪ್ರಶ್ನೆನೂ ಕೂಡ ಒಂದು ಆಗಿರುತ್ತದೆ. ಜೊತೆಗೆ ರೈತರಿಗೆ ಉಪಯುಕ್ತವಾಗುವಂಥ ಒಂದು ಮಾಹಿತಿ ಜೊತೆಗೆ ಹಂತ ಹಂತಗಳಾಗಿ ಇಲ್ಲಿ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ 23ನೆಯ ಕಂತಿನವನ್ನು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುತ್ತದೆ ಅಂತ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗಲೇಬೇಕು. ಹೌದು, ಹಂತ ಹಂತಗಳಾಗಿ ಹಣ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಹೌದು ವೀಕ್ಷಕರೇ, ಯಾವ ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತ ಇಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಜೊತೆಗೆ ನೇರವಾಗಿ ನೀವು ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಳುತ್ತಾ ಇದ್ರೆ ನಿಮಗೆ ಈ ಒಂದು ಮಾಹಿತಿ ತಪ್ಪದೆ ತಿಳಿದಿರಬೇಕು. ಹೌದು, ಯಾವ ಮಾಹಿತಿ ಏನಿಲ್ಲ, ಏನು ಸುದ್ದಿ ಮತ್ತು ಹಂತ ಹಂತಗಳಾಗಿ ಹಣ ಅನ್ನೋದು ಕೂಡ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ವೀಕ್ಷಕರೇ, ಹೌದು, ಇದು ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಜೊತೆಗೆ ಹಂತ ಹಂತಗಳಾಗಿ ಹಣ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ವೀಕ್ಷಕರೇ, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು. ಖಂಡಿತವಾಗಿಯೂ ಕೂಡ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಜೊತೆಗೆ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಪ್ರೆಸೆಂಟ್ ಆಗಿ ಯಾವ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಹೌದು ರೈತರೇ, ಈ ಒಂದು ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೊಂದು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನು ಮಾತ್ರ ಮರೆಯಬೇಡಿ. ರೈತರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಕೂಡ ನೀವು ತಪ್ಪದೆ ಕ್ಲಿಕ್ ಮಾಡಬೇಕು. ಯಾಕೆಂದರೆ ನಾವು ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಇಲ್ಲಿ ಬಿಡ್ತಾ ಇರ್ತೀವಿ. ಅಂದರೆ ನೋಡಿ, ರೈತರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಹಾಗಿದ್ರೆ ಬನ್ನಿ, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡೆಯಕ್ಕೆ ಲೆಟ್ಸ್ ಬಿಗಿನ್ ಸ್ಟಾರ್ಟ್ ದ ವಿಡಿಯೋ. ಹೌದು, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ನೋಡಿ ವೀಕ್ಷಕರೇ, ಇಲ್ಲಿ 22ನೆಯ ಕಂತಿನವನ್ನು ಈಗಾಗಲೇ ಪ್ರತಿಯೊಬ್ಬರು ಕೂಡ ಇಲ್ಲಿ ಪಡೆದುಕೊಂಡಿರುವುದರಿಂದ ಇಲ್ಲಿ 23ನೆಯ ಕಂತಿನ 2,000 ರೂಪಾಯಿ ಹಣ ಅನ್ನೋದು ಈ ಒಂದು ಹಣವನ್ನು ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತ ಖಾತೆಗಳಿಗೆ ನೇರವಾಗಿ DBT ಮುಖಾಂತರ ಇಲ್ಲಿ ಅವರ ಖಾತೆಗಳಿಗೆ ಇಲ್ಲಿ ಹಣ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗಲೇಬೇಕು. ಹೌದು ವೀಕ್ಷಕರೇ, ಈಗಾಗಲೇ ಇಲ್ಲಿ ಎಷ್ಟಂದರೆ ಟೋಟಲ್ ಆಗಿ 1ರಿಂದ 22ನೆಯ ಕಂತಿನ ಹಣದ ತನಕ ಹಣವನ್ನು ಈಗಾಗಲೇ ಪ್ರತಿಯೊಬ್ಬರು ಕೂಡ ಇಲ್ಲಿ ಪಡೆದುಕೊಂಡಿರುವುದರಿಂದ ಟೋಟಲ್ ಆಗಿ ಕೆಲವರಿಗೆ ಇಲ್ಲಿ 3 ತಿಂಗಳಿಗೆ ಒಮ್ಮೆ ಈ ಒಂದು ಹಣವನ್ನು ಬಿಡುಗಡೆ ಆಗ್ತಾ ಇರುತ್ತದೆ ಮತ್ತು ಇನ್ನು ಕೆಲವರಿಗೆ ಇಲ್ಲಿ 4 ತಿಂಗಳಿಗೆ ಒಮ್ಮೆ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುತ್ತದೆ. ಹೌದು, ಈ ರೀತಿ ಹಣ ಅನ್ನೋದು ಕೂಡ ಒಮ್ಮೆಲೆ ಹಣವನ್ನು ಇಲ್ಲಿ ಬಿಡುಗಡೆ ಆಗಲ್ಲ. ಯಾಕೆಂದರೆ ಇಲ್ಲಿ ವಾರ್ಷಿಕವಾಗಿ 12,000 ರೂಪಾಯಿ ಹಣವನ್ನು ರೈತರ ಖಾತೆಗಳಿಗೆ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದ್ರೂ ಕೂಡ ಇಲ್ಲಿ ತಪ್ಪಾಗಲ್ಲ. ಈಗಾಗಲೇ ಬಕ್ರೀದ್ ಹಬ್ಬವು ಕೂಡ ಇಲ್ಲಿ ಮುಗಿದು ಹೋಗಿರುವುದರಿಂದ ಬಕ್ರೀದ್ ಹಬ್ಬದ ಸಲುವಾಗಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣವನ್ನು ಪ್ರತಿಯೊಂದು ರೈತರ ಖಾತೆಗಳಿಗೆ ಇನ್ನೂ ತನಕ ಯಾರು ಹಣವನ್ನು ಪಡೆದುಕೊಂಡಿಲ್ಲ ಮತ್ತು ಪೆಂಡಿಂಗ್ ಇರುವಂತಹ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವುದರಿಂದ ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದ್ರೂ ಕೂಡ ಇಲ್ಲಿ ತಪ್ಪಾಗಲ್ಲ. ಅದಕ್ಕಾಗಿ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳು ಸಹಿತ ಇಲ್ಲಿ ಕೊಟ್ಟಿರುವುದರಿಂದ ಮೊದಲನೇ ಪಟ್ಟಿಯಲ್ಲಿ ಬರುವಂತಹ ಜಿಲ್ಲೆಗಳಾಗಲಿ ಮತ್ತು ಪ್ರೆಸೆಂಟ್ ಆಗಿ 2ನೇ ಪಟ್ಟಿಯಲ್ಲಿ ಬರುವಂತಹ ಒಂದಿಷ್ಟು ಜಿಲ್ಲೆಗಳಿಗೂ ಕೂಡ
ಹಂತ ಹಂತಗಳಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಸೊ ಅದಕ್ಕಾಗಿ ಇವತ್ತು ಕೂಡ ಬಂದ್ಬಿಟ್ಟು ಒಂದಿಷ್ಟು ಜಿಲ್ಲೆಗಳು ಸಹಿತ ಇಲ್ಲಿ ಕೊಟ್ಟಿರುವುದರಿಂದ ಈ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣವನ್ನು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತದೆ ಅಂತ ಇಲ್ಲಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಸೊ ನಾವು ಸ್ವಲ್ಪ ಜಿಲ್ಲೆಗಳ ಬಗ್ಗೆನೂ ಕೂಡ ಮಾಹಿತಿ ತಿಳಿದುಕೊಳ್ಳುತ್ತಾ ಹೋಗಲೇಬೇಕು. ಹೌದು, ಯಾವ ಯಾವ ಜಿಲ್ಲೆಗಳು ಅಂತ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ. ನೋಡಿ, ಜಿಲ್ಲೆಗಳು ಕೂಡ ಈ ರೀತಿ ಕೊಟ್ಟಿರುವುದರಿಂದ ನೋಡಿ ವೀಕ್ಷಕರೇ, ಇಲ್ಲಿ ವಿಜಯಪುರ ಜಿಲ್ಲೆ, ಧಾರವಾಡ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಕೋಲಾರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಮೈಸೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಯಚೂರು ಜಿಲ್ಲೆ ಮತ್ತು ಕೊನೆಯದಾಗಿ ರಾಮನಗರ ಹ್ಯಾಂಡಲಿ ಕೊಪ್ಪಳ ಜಿಲ್ಲೆ. ವೀಕ್ಷಕರೇ, ಹೌದು, ಟೋಟಲ್ ಆಗಿ 15ರಿಂದ 16 ಜಿಲ್ಲೆಗಳು ಸಹಿತ ಇಲ್ಲಿ ಕೊಟ್ಟಿರುವುದರಿಂದ ಈ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಇಲ್ಲಿ ಬಿಡುಗಡೆ ಆಗಿರುವಂತದ್ದು. ಹೌದು, ನೇರವಾಗಿ ಈ ರೀತಿಯಲ್ಲಿ ಹಣ ಅನ್ನೋದು ಕೂಡ ಪ್ರತಿಯೊಂದು ರೈತ ಬಾಂಧವರಿಗೆ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ಸೊ ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗಲ್ಲ. ಆದರೂ ಕೂಡ ಇಲ್ಲಿ ಕೆಲವು ರೈತರು ಕೂಡ ಇಲ್ಲಿ ಈ ರೀತಿ ಕೇಳ್ತಾ ಇರುವುದರಿಂದ ಇಲ್ಲಿ ಹಣ ಅನ್ನೋದು ಕೂಡ ಯಾಕೆ ಬಂದಿಲ್ಲ ಮತ್ತು ಹಂತ ಹಂತಗಳಾಗಿ ಹಣ ಅನ್ನೋದು ಕೂಡ ಇಲ್ಲಿ ಡಿಲೇ ಆಗ್ತಾ ಇರುವುದರಿಂದ ಒಮ್ಮೆಲೆ ಏಕೆ ಹಣ ಬಂದಿಲ್ಲ ಅಂತ ನೀವು ಸಹಜವಾಗಿ ನಮಗೆ ಕೇಳಬಹುದು. ಹೌದು, ನಿರಂತರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಂದು ರೈತ ಬಾಂಧವರಿಗೆ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ಸೊ ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೆ ಹಣ ಅನ್ನೋದು ಕೂಡ ಇಲ್ಲಿ ಒಮ್ಮೆಲೆ ಎಂದಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲ್ಲ. ಸೊ ಅದಕ್ಕಾಗಿ ಹಂತ ಹಂತಗಳಾಗಿ ಒಂದಿಷ್ಟು ಜಿಲ್ಲೆಗಳು ಮತ್ತು ನಾಳೆನೂ ಕೂಡ ಇಲ್ಲಿ ಒಂದಿಷ್ಟು ಜಿಲ್ಲೆಗಳು ಅಂದರೆ ನೋಡಿ ಮೊದಲನೇ ಪಟ್ಟಿ ಮತ್ತು ಎರಡನೇ ಪಟ್ಟಿ ಅಂತ ಸೊ ಜಿಲ್ಲೆಗಳು ಸಹಿತ ಅಲ್ಲಿ ವಿಂಗಡಣೆಗಳಾಗಿ ಜಿಲ್ಲೆಗಳನ್ನು ವಿಂಗಡಣೆಗಳಾಗಿರುತ್ತವೆ. ಸೊ ಅದಕ್ಕಾಗಿ ಜಿಲ್ಲೆಗಳು ಸಹಿತ ಅಲ್ಲಿ ವಿಂಗಡಣೆ ಆಗಿರುವುದರಿಂದ ಹಂತ ಹಂತಗಳಾಗಿ ಎಲ್ಲರ ಖಾತೆಗಳಿಗೂ ಕೂಡ ಒಮ್ಮೆಲೆ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗಲ್ಲ. ಈಗಾಗಲೇ ವೀಕ್ಷಕರೇ, ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಇಲ್ಲಿ ಯಾರಂದ್ರೆ ಡಿ.ಕೆ. ಶಿವಕುಮಾರ್ ಸರ್ ಅವರು, ಅಂದರೆ ಈಗಾಗಲೇ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ರಾಜೀನಾಮೆ ಕೊಟ್ಟಿರುವುದರಿಂದ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಇಲ್ಲಿ ಯಾರಂದ್ರೆ ಪ್ರಧಾನಮಂತ್ರಿ ಆಗಿರುವ ಸಂಭವ ಇರುವುದರಿಂದ ಈಗಾಗಲೇ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಮೇ ತಿಂಗಳು ಕೂಡ ಇಲ್ಲಿ ಮುಗಿದ ನಂತರ ಜೂನ್ ಫಸ್ಟ್ ವೀಕ್ ನಲ್ಲಿ ಹಂತ ಹಂತಗಳಾಗಿ ಎಷ್ಟು ಕಂತಿನ ಪೆಂಡಿಂಗ್ ಆಗಿ ಉಳಿದಿರುತ್ತದೆ ಎಲ್ಲ ಪ್ರತಿಯೊಂದು ರೈತ ಬಾಂಧವರಿಗೆ ನಾವು ತಪ್ಪದೆ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಸೊ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಪ್ರತಿಯೊಂದು ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ಇಲ್ಲಿ ತಪ್ಪಾಗಲ್ಲ. ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಬಿಡುಗಡೆ ಆಗ್ತಾ ಇರುತ್ತದೆ. ಹೌದು ವೀಕ್ಷಕರೇ, ಇದಿಷ್ಟು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ರೈತ ಬಾಂಧವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗಲ್ಲ. ನೋಡಿ, ಇದಾಗಿತ್ತು ಈ ದಿನದ ಮಾಹಿತಿ ಮತ್ತು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ದೀರಿ ಅಂದ್ರೆ ವಿಡಿಯೋನ ಇಷ್ಟವಾದರೆ ಮಾತ್ರ ನೀವು ಒಂದೇ ಒಂದು ಲೈಕ್ ಸಹಿತ ಮಾಡಬಹುದು. ಯಾಕೆಂದರೆ ನಾವು ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತೀವಿ ಮತ್ತು ಅದೇ ರೀತಿಯಾಗಿಯೂ ಕೂಡ ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಖಂಡಿತವಾಗಿಯೂ ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿದಿರುತ್ತದೆ ಅಂತ ಅಂದುಕೊಳ್ತೀನಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಸಹಿತ ಮಾಡಬಹುದು. ಹೌದು ವೀಕ್ಷಕರೇ, ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ಇದೇ ರೀತಿಯಾಗಿ ಕೂಡ ರೈತರಿಗೆ ಉಪಯುಕ್ತವಾಗುವಂಥ ಮಾಹಿತಿ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಕೂಡ ಇಲ್ಲಿ ಧನ್ಯವಾದ.